ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೋಡ್ತಾ ಇರ್ಬೋದು ಯಾವ ಸಸ್ಯ ಇದು ಏನು ಅಂತ ಯೋಚನೆ ಮಾಡ್ತಿದ್ದೀರಾ. ಕೆಲವರಿಗೆ ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ಇರೋರಿಗೆ ನನಗೆ ಎಷ್ಟು ಗೊತ್ತೋ ಅಷ್ಟನ್ನು ನಾನು ಹೇಳ್ತೀನಿ. ಇದು ಸಾಕ್ಷಾತ್ ಅಮೃತನೇ ಸರಿ, ಅಮೃತ ಬಳ್ಳಿ. ಅಮೃತ ಬಳ್ಳಿನ ಸಾಮಾನ್ಯವಾಗಿ ದೇವಲೋಕದಲ್ಲಿ ದೇವರುಗಳು ಬಳಸುತ್ತಿದ್ದಂಥ ಅಮೃತದಿಂದ ಜನಿಸಿದಂಥ ಸಸ್ಯ ಅನ್ನೋ ಮಾತಿದೆ. ಇದನ್ನು ನಾವು ಹೇಗೆಲ್ಲ ಉಪಯೋಗಿಸ್ಬೋದು, ಅದರ ಉಪಯೋಗಗಳು ಏನು ಅಂತ ನೋಡೋಣವಾ? ಮೊದಲನೇದಾಗಿ ಇದನ್ನು ಬಹುತೇಕ ಆಯುರ್ವೇದ ಔಷಧಿಗಳಲ್ಲಿ ಬಳಸ್ತಾರೆ. ಮುಪ್ಪು ಅಥವಾ ಸಾವನ್ನು ಮುಂದೂಡೋ ಶಕ್ತಿ ಅಮೃತ ಬಳ್ಳಿಗಿದೆ ಅನ್ನೋ ಮಾತಿದೆ. ಜ್ವರದ ಸಮಯದಲ್ಲಿ ಅಮೃತ ಬಳ್ಳಿ ಕಷಾಯ ಕುಡಿಯೋದ್ರಿಂದ ಜ್ವರ ಕಡಿಮೆ ಆಗುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರ್ನ ಕೂಡ ಈ ಅಮೃತ ಬಳ್ಳಿ ಜಾಸ್ತಿ ಮಾಡುತ್ತೆ. ದೇಹದಲ್ಲಾಗೋ ಅಲರ್ಜಿ ಅಥವಾ ಇನ್ಫೆಕ್ಷನ್ ಕಡಿಮೆ ಮಾಡೋದಕ್ಕೂ ಅಮೃತ ಬಳ್ಳಿಯ ಬೇರು, ಕಾಂಡ, ಎಲೆ ಇವೆಲ್ಲವೂ ಕೂಡ ಬೆಸ್ಟ್ ಮೆಡಿಸಿನ್. ಹಾಗೆ ಕೆಮ್ಮು, ಕಫ, ಶೀತ, ಅಸ್ತಮ ಕಾಯಿಲೆಗಳಿಗೂ ಅಮೃತ ಬಳ್ಳಿ ಕಷಾಯನ ಕುಡಿತಾರೆ. ಇನ್ನು ನಮ್ಮ ಜೀರ್ಣಕ್ರಿಯೆಗೆ ಮತ್ತು ನಮ್ಮ ದೇಹದ ಟಾಕ್ಸಿನ್ನ ಆಚೆ ಹಾಕೋದಕ್ಕೆ, ಲಿವರ್ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೂ ಕೂಡ ಇದು ಒಂದು ರೀತಿ ಸಹಾಯಕ. ಹಾಗೆ ಡಯಾಬಿಟಿಕ್ ಪೇಷಂಟ್ ಇರ್ತಾರಲ್ವ, ಅವ್ರ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡೋದಕ್ಕೆ, ಅಂದರೆ ನಾರ್ಮಲ್ ಮಾಡೋದಕ್ಕೆ ಇದು ಎಲ್ಪ್ ಆಗುತ್ತೆ. ಹಾಗೆ ಈಗ ಇತ್ತೀಚಿನ ದಿನಗಳಲ್ಲಿ ತುಂಬ ಕಾಡ್ತಿರೋದು ಹೆಣ್ಮಕ್ಳಿಗೆ PCOD ಸಮಸ್ಯೆ. ಅದಕ್ಕೂ ಕೂಡ ಇದು ಒಂದು ರೀತಿ ದಿವ್ಯ ಔಷಧ ಅಂತಲೇ ಹೇಳ್ಬೋದು. ಆದರೆ ಇದನ್ನು ಬರೀ ರೋಗಿಗಳಷ್ಟೇ ಅಲ್ಲ, ರೋಗ ಇಲ್ಲದೆ ಇರೋವಂಥವ್ರು ಕೂಡ ಬಳಸ್ಬೋದು. ಹಾಗೆ ಬಳಸೋದ್ರಿಂದ ಕಾಯಿಲೆಗಳು ಬರೋದನ್ನು ಕಡಿಮೆ ಮಾಡುತ್ತೆ. ಆದರೆ ಹೇಗೆ ಬಳಸೋದು ಅನ್ನೋದೇ ಎಲ್ಲರೂ ಪ್ರಶ್ನೆ ಅನಿಸುತ್ತೆ ಅಲ್ವಾ? ಹೌದು, ನೀವಿಲ್ಲಿ ಇದನ್ನು ಕಷಾಯ ಮಾಡಿ ಕುಡಿಬೋದು. ಇದರ ಕಾಂಡ ಅಥವಾ ಬೇರಿನಿಂದ ಚೂರ್ಣ ಕೂಡ ಮಾಡ್ಕೋಬೋದು. ಆದರೆ ಹೇಗೆ ಮಾಡೋದು ಅನ್ನೋ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು, ಇನ್ಫಾರ್ಮೇಟಿವ್ ಆಗಿತ್ತು ಅನ್ನೋರು ದಯವಿಟ್ಟು ಲೈಕ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಕೂಡ ಮಾಡಿ. ನನಗೆ ಇನ್ನೊಂದಷ್ಟು ವಿಡಿಯೋ ಮಾಡೋದಕ್ಕೆ ಮೋಟಿವೇಟ್ ಮಾಡ್ತೀರಾ ಅಲ್ವಾ? ಆಯ್ತಲ್ವಾ ಲೈಕ್? ಥ್ಯಾಂಕ್ ಯು ಫಾರ್ ವಾಚಿಂಗ್.